ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ನಾಯಕರ ಜೊತೆಗೆ ಅಮಿತ್ ಶಾ ಅವರು ಸಭೆಯನ್ನ ಮಾಡಲಿದ್ದಾರೆ. ಬಿಜೆಪಿ ಪ್ರಮುಖರ ಜೊತೆಗೆ ಸಭೆಯನ್ನ ಅಮಿತ್ ಶಾ ಅವರು ನಡೆಸಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಮಾರು 2 ಗಂಟೆಗಳ ಕಾಲ ಸಭೆಯನ್ನ ನಡೆಸಲಿದ್ದಾರೆ ಅಮಿತ್ ಶಾ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಮಿತ್ ಶಾ ಅವರಿಂದ ಸಭೆ ನಡೆಯುತ್ತೆ. ಬಿಜೆಪಿ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಪ್ರಮುಖ ನಾಯಕರ ಜೊತೆಗೆ ಅಮಿತ್ ಶಾ ಅವರ ಸಭೆ. ಮುಂಬರುವಂತಹ ಲೋಕಸಭೆ ಚುನಾವಣೆಯ ಕುರಿತು ಮಹತ್ವದ ಚರ್ಚೆಯಾಗುವ ಸಾಧ್ಯತೆ ಇದೆ. ಯಾವ ರೀತಿಯಾಗಿ ರಾಜ್ಯ ಬಿಜೆಪಿ ಪಾಳೆಯ ಸಜ್ಜಾಗ್ತಾ ಇದೆ, ಇವನ್ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿರಬಹುದು, ತಳಮಟ್ಟದಲ್ಲಿ ಬಿಜೆಪಿ ಪಕ್ಷವನ್ನು ಸಂಘಟಿಸ್ತಾ ಇರುವಂತಹ ಕೌಶಲ್ಯತೆ ಇರಬಹುದು, ಹಾಗೆಯೇ ಯಾರ್ಯಾರಿಗೆ ಏನೇನು ಜವಾಬ್ದಾರಿಯನ್ನು ಕೊಡಲಾಗಿದೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಟ ನಡೀತಾ ಇದೆ, ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಡುವಲ್ಲಿ ವಿಪಕ್ಷವಾಗಿ ಬಿಜೆಪಿ ಯಾವ ರೀತಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ, ಏನೆಲ್ಲ ಸದ್ಯದ ರಾಜಕೀಯ ಬೆಳವಣಿಗೆಗಳು ವಿದ್ಯಮಾನಗಳು ರಾಜ್ಯದಲ್ಲಿ ಆಗ್ತಾ ಇದೆ ಅನ್ನೋದರ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನ ಅಮಿತ್ ಶಾ ಅವರು ಈ ಸಭೆಯಲ್ಲಿ ಸಂಕ್ಷಿಪ್ತವಾಗಿ ಪಡೆದುಕೊಳ್ಳಲಿದ್ದಾರೆ. ಸಿನು ಅಮಿತ್ ಶಾ ಅವರು ಇವತ್ತು ಮೈಸೂರಿಗೆ ಭೇಟಿಯನ್ನು ಕೊಟ್ಟಿದ್ರು, ಸುತ್ತೂರು ಮಠಕ್ಕೆ ಭೇಟಿಯನ್ನು ಕೊಟ್ಟರು, ನಂತರ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿ ನಂತರ ಅವರು ಚಾಮುಂಡಿ ಬೆಟ್ಟದಿಂದ ಹೊರಟಿರುವಂತಹ ದೃಶ್ಯಾವಳಿಗಳು. ಬಿಜೆಪಿ ನಾಯಕರ ಸಭೆ ಇದೆ, ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ಪ್ರಮುಖ ಬಿಜೆಪಿ ನಾಯಕರ ಸಭೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಆ ಸಭೆಗೆ ಅಮಿತ್ ಶಾ ಅವರು ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳು ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು. ಆಗ್ಲೇ ಅಮಿತ್ ಶಾ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭ. ಅವರನ್ನ ಬಿಜೆಪಿ ಕಾರ್ಯಕರ್ತರು ಮತ್ತೆ ದೇವಸ್ಥಾನದ ಆಡಳಿತ ಮಂಡಳಿಯ ಸಿಬ್ಬಂದಿ ಬರಮಾಡಿಕೊಂಡ್ರು. ವಿಶೇಷ ಪೂಜೆ ಪುನಸ್ಕಾರವೂ ಕೂಡ ನೆರವೇರಿತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ನಡೆಯುವಂತಹ ಜಾಗಕ್ಕೆ ಅಮಿತ್ ಶಾ ಅವರು ರೀಚ್ ಆಗ್ತಾರೆ.